ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲೋಗಿದ್ವಿ, ಏನು ಮಾಡಿದ್ವಿ ಎಲ್ಲ ಹೇಳ್ತೀನಿ. ನಾವಿವತ್ತು ಹೊರಟಿದ್ದು ಬನ್ನರ್ಘಟ್ಟಕ್ಕೆ. ಯಾಕಂದರೆ ಇವತ್ತು ಸಾಟರ್ಡೆ ಆಗಿರುತ್ತೆ, ಮಕ್ಕಳಿಗೆ ಲೀವ್ ಇರುತ್ತೆ, ಹಾಗಾಗಿ ಕರ್ಕೊಂಡೋಗಿದ್ವಿ. ಸ್ಟಾರ್ಟಿಂಗ್ ಹೋದ ತಕ್ಷಣ ನೋಡಿ ಫಿಶ್ ಎಷ್ಟು ಚೆನ್ನಾಗಿದೆ, ಸೂಪರಾಗಿ ಕಾಣಿಸ್ತಾ ಇತ್ತು. ನಮ್ಮ ಮಕ್ಕಳು ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗೀರಿ ಅಂದರು, ಫೋಟೋ ಕ್ಲಿಕ್ ಮಾಡಿದೆ. ಮತ್ತು ಅಲ್ಲೇ ಅದನ್ನು ಫಿಶ್ ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ, ಹಾಗಾಗಿ ಅಲ್ಲೇ ನೋಡ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ರು. ನೋಡಿ ಯಾವ ಥರ ನೋಡ್ತಾಯಿದ್ದಾರೆ, ಅವ್ರು ಖುಷಿ ತುಂಬ ಪಟ್ಟರು. ಹಾಗೆ ಇಲ್ಲಿ ಜೀಬ್ರಾ ಇದೆ ನೋಡಿ, ಅದನ್ನು ನೋಡೋದಕ್ಕೆ ನಾನು ಪ್ಲಾಸ್ಟಿಕ್ ಏನೋ ಅಂದ್ಕೊಬಿಟ್ಟಿದ್ದೆ, ಆ ಥರ ಇತ್ತು. ತುಂಬ ಸಕ್ಕತ್ತಾಗಿತ್ತು, ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ವು ಅಂದರೆ ಸೂಪರಾಗಿತ್ತು. ಅದನ್ನು ನೋಡೋಕ್ಕೆ 4 ಕಣ್ಣು ಸಾಲ್ತಾ ಇರಲಿಲ್ಲ, ಸೂಪರಾಗಿತ್ತು ನೋಡಿ. ಆಮೇಲೆ ಇದನ್ನು ನೋಡಿ ನಾನು ಶಾಕೇ ಆಗಿಬಿಟ್ಟೆ, ಭಯ ಬಿದ್ದೋದೆ. ನೋಡಿ ಯಾವ ಥರ ಇದೆ ನೀರಲ್ಲಿದು. ಹಾಗೆ ಮುಂದೆ ಹೋಗ್ದ್ವಿ, ಹಾಗೆ ತುಂಬ ಎಲ್ಲ ಪ್ರಾಣಿಗಳು ಇತ್ತು, ಮತ್ತು ಆನೆಗಳು ತುಂಬಾ ಇದ್ವು ನೋಡಿ. ನನ್ನ ಮಗ ಅಂತೂ ಆನೆ ಅಮ್ಮ ಅಂತ ಭಯ ಬೀಳ್ತಾ ಇದ್ದ. ಆಮೇಲೆ ಅಲ್ಲಿ ಬರಲ್ಲ ಕಣೋ, ಈಚೆನೇ ಬರಲ್ಲ, ಅದು ಒಳಗಡೆ ಇದೆ ಮನೆ, ಏನು ಮಾಡಲ್ಲ ನೋಡು ಅಂತ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ನೋಡಿ ಎಷ್ಟು ಆನೆಗಳಿದ್ದಾವೆ. ಹಾಗೆ ಬೋಟಿಂಗ್ ಮಾಡೋಣ ಅಂತ ಬೋಟಿಂಗ್ ಕಡೆ ಹೋದ್ವಿ. ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಮಾಡಿದ್ರು, ನಾವು ಮಾಡೋಕ್ಕಾಗಿಲ್ಲ. ಮತ್ತು ನೋಡಿ ಎಷ್ಟೊಂದು ಆಮೆ ಇದೆ, ಎಷ್ಟು ಸಿಕ್ಕಾಪಟ್ಟೆ ಇತ್ತು. ಈ ಕಡೆಯೂ ಇದೆ, ಆ ಕಡೆ. ಲಾಸ್ಟಲ್ಲಿ ನಾವು ಒಂದು ಫೋಟೋ ತಗೊಂಡು ಮತ್ತು ಮಳೆ ಬರೋ ಥರ ಇತ್ತು, ಅದಕ್ಕೆ ಮನೆ ಕಡೆ ಬಂದ್ವಿ. ಮತ್ತು ಬರೋ ದಾರಿಯಲ್ಲಿ ಕಾಫಿ ಚೆನ್ನಾಗಿರುತ್ತೆ ಅಂತ ಕುಡ್ಕೊಂಡು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್.